21 ವರ್ಷ ಇದ್ದಾಗ ಅವ್ರಿಗೆ ಒಬ್ಬರು ಗೆಳತಿ ಇರ್ತಾಳೆ. ಅವಳ ಹೆಸರು ನಿಖಿತಾ ವಂಜಾರ ಅಂತ. ಇಬ್ಬರು ಕ್ಲಾಸ್ಮೇಟ್ಸ್, ಆರಂಭದಿಂದ ಸ್ನೇಹಿತರು. ಅದು ಹಾಗೆ ಪ್ರೀತಿಯಾಗಿ ಕನ್ವರ್ಟ್ ಆಗಿತ್ತು. ಅವನೊಂದು ಕ್ಯಾಚ್ ಹಿಡಿದಾಗ ನಾನು ಹೋಗಿ ಅವನಿಗೆ ಹೈಫೈ ಕೊಡಬೇಕು. ಈ ತರಹದ ಒಬ್ಬ ಪ್ಲೇಯರ್ ನನ್ನ ಜೊತೆಗೆ ಇದ್ದವನೇ ನನ್ನ ಸ್ನೇಹಿತ ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕಿದ್ದಾನೆ, ನನ್ನ ಹೆಂಡತಿ ಜೊತೆಗೆ ಅಫೇರ್ ಇಟ್ಕೊಂಡಿದ್ದಾನೆ ಅಂತ ಗೊತ್ತಾದ ಕೂಡಲೇ ತನ್ನ ಹೆಂಡತಿಯ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗು ತನ್ನ ಗೆಳೆಯನದ್ದು ಅಂತ ಡಿವೋರ್ಸ್ ಟೈಮ್ನಲ್ಲಿ ಗೊತ್ತಾಗತ್ತೆ. ಹೊಟ್ಟೆ ಅವರಿಗೆ ತವನಿಗೆ ಸಂಕಟ ಆಗುತ್ತೆ. ಒಬ್ಬ ಮನುಷ್ಯ ಡಿಪ್ರೆಷನ್ಗೆ ಹೋಗಿ ಸಾಕು ನನ್ನ ಜೀವನ, ಊಟ ಬೇಡ, ತಿಂಡಿ ಬೇಡ, ಜಿಮ್ ಬೇಡ, ಪ್ರಾಕ್ಟೀಸ್ ಬೇಡ, ನನಗೆ ಏನು ಬೇಡ, ನಾನು ಒಬ್ಬನೇ, ನನ್ನ ಹೆಂಡತಿ ತುಂಬ ನಂಬಿದ್ದೆ, ಅವಳು ನನಗೆ ಮೋಸ ಮಾಡಿಬಿಟ್ಲು, ನಂಗೆ ಅನ್ಯಾಯ ಆಯಿತು ಅಂತ ಹೇಳಿ ಕೊರಗಿ 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 ಮುಗಿಸೇ ಬಿಟ್ಟಿದ್ರೆ ಇವತ್ತು ದಿನೇಶ್ ಕಾರ್ತಿಕ್ನ, ಒಬ್ಬ DK ಬಾಸ್ನ ನಾವಿವತ್ತು ಬೆಂಗಳೂರು ಟೀಮ್ನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅವ್ರು ಬಂದಾಗ ಚಪ್ಪಾಳೆ ಸಿಳ್ಳೆಗಳನ್ನು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಅವ್ರ ಟೀಮ್ನ ಮ್ಯಾಚ್ನ ಮುಗಿಸ್ಕೊಂಡು ಹೊರಗಡೆ ಹೋಗಬೇಕಾದ್ರೆ ಇಡೀ ಸ್ಟೇಡಿಯಂ ಎದ್ದು ನಿಂತು ಹೊಡೆಯೋ ಚಪ್ಪಾಳೆಯನ್ನು ನಾವು ನೋಡೋಕ್ಕಾಗ್ತಾ ಇರಲಿಲ್ಲ.